ಸೊ ಈಗ ನೀವು ಹೇಳಿದ್ರಿ ಈ ಹಿಂದಿನ ಪ್ರಶ್ನೆಗೆ RSS ಒಂದು ದೇಶದ್ರೋಹಿ ಗುಂಪು, ಧರ್ಮದ್ರೋಹಿ ಗುಂಪು, ಜಾತಿವಾದಿ ಗುಂಪು ಅಂತ. RSS ಈ ದೇಶದ ಏನು ಸಂವಿಧಾನವನ್ನು ಒಪ್ಪಲ್ಲ ಅನ್ನೋದು ಇವತ್ತಿನ ಮಾತಲ್ಲ. ಅದು ಸಂವಿಧಾನ ರಚನಾ ಸಂದರ್ಭದಿಂದಲೇ ಅವರು ಘೋಷಣೆ ಮಾಡಿಕೊಂಡು ಈ ಸಂವಿಧಾನವನ್ನು ನಾವು ಒಪ್ಪೋದಿಲ್ಲ, ನಮಗೆ ಯಾವತ್ತಿದ್ರೂ ಮನುಸ್ಮೃತಿನೇ ನಮ್ಮ ಸಂವಿಧಾನ ಅಂತ. ಈ ರಾಷ್ಟ್ರದ ರಾಷ್ಟ್ರಗೀತೆಯ ಬಗ್ಗೆಯೂ ಸಹ ಅವರಿಗೆ ತಕರಾರಿದೆ, ರಾಷ್ಟ್ರಧ್ವಜ ಬಗ್ಗೆಯೂ ಸಹ ತಕರಾರಿದೆ. ಸುಮಾರು ಸ್ವಾತಂತ್ರ್ಯ ಬಂದು 52 ವರ್ಷಗಳ ಕಾಲ ಅವರ ಕಚೇರಿ ಮೇಲೇ ಸ್ವಾತಂತ್ರ್ಯ ಭಾರತದ ಬಾವುಟವನ್ನು ಹಾರಿಸಿರಲಿಲ್ಲ. ಇದೇನು ಹೊಸದೇನಲ್ಲ. ಅಷ್ಟೆಲ್ಲ ವಿಚಾರಗಳು ಈ ಹಿಂದಿನಿಂದಲೇ ಇತ್ತು. ಸಾವರ್ಕರ್ ಅಂತವರು ಬ್ರಿಟಿಷರಿಗೆ ಗುಲಾಮಗಿರಿ ಮಾಡಿಕೊಂಡು ಅವ್ರ ಹತ್ರ ಪೆನ್ಷನ್ ಪಡ್ಕೊಳ್ತಿದ್ದಿದ್ದು ಇತಿಹಾಸ ಇದೆ, ಅದೆಲ್ಲವೂ ಇತ್ತು. ಅದೆಲ್ಲ ಇದ್ದ ನಂತರವೇ ನೀವು RSSನ ಭಾಗವಾಗಿ ಇದ್ದಿದ್ದು. ಸೊ ಆಗ ನಿಮಗೆ ಯಾಕೆ ಅನ್ನಿಸ್ಲಿಲ್ಲ? 40 ವರ್ಷ ಅದ್ರ ಜೊತೆನೇ ಇದ್ರಲ್ಲ, ಇದರ ನಡುವೆನೇ ಇದ್ರಲ್ಲ, ಆಗಲೇ ಆರಂಭದಲ್ಲೇ ನಿಮಗೆ ಯಾಕೆ ಅನ್ನಿಸ್ಲಿಲ್ಲ ಇದು ಈ ದೇಶದ ಸಂವಿಧಾನವನ್ನು ಒಪ್ಪದೇ ಇರುವಂಥ ಒಂದು ಗುಂಪು, ಈ ದೇಶದ ರಾಷ್ಟ್ರಧ್ವಜನ ಒಪ್ಪಲ್ಲ, ಈ ದೇಶದ ರಾಷ್ಟ್ರಗೀತೆಯನ್ನು ಒಪ್ಪಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ, ಪಾಲ್ಗೊಳ್ಳುವವರನ್ನೂ ಸಹ ಪಾಲ್ಗೊಳ್ಳಬೇಡಿ ಅಂತ ಕರೆ ಕೊಟ್ಟಂಥವ್ರು, ಬ್ರಿಟಿಷರಿಗೆ ಕ್ಷಮಾಪನಾ ಪತ್ರ ಬರೆದವರು, ಪೆನ್ಷನ್ ಪಡ್ಕೊಂಡಿರುವಂಥ ವ್ಯಕ್ತಿಗಳು ಕಟ್ಟಿರುವಂಥ ಗುಂಪು, ಈ ಗುಂಪಿನಲ್ಲಿ ನಾನು ಇರೋದು ಸರಿನಾ ಅಂತ ನಿಮಗೆ ಆಗ ಯಾಕೆ ಅನ್ನಿಸ್ಲಿಲ್ಲ? 40 ವರ್ಷ ಬಿಟ್ಟು ಯಾಕೆ ಅದರ ಬಗ್ಗೆ ಈ ಆರೋಪಗಳೀಗ? ಇದರಲ್ಲಿ 2 ಭಾಗ ಇದೆ ನೋಡಿ. ನಾನು RSSಗೆ ಸೇರಿದ್ದು ನನ್ನ 12-13ನೇ ವಯಸ್ಸಿನಲ್ಲಿ, ಆಫ್ಟರ್ ಎಮರ್ಜೆನ್ಸಿ. ಆಗ ನನ್ನ ತಲೆ ಒಳಗಡೆ ಏನೂ ಇರಲಿಲ್ಲ, ಎಳೆಯ ಮಗು, ಬಾಲಕ ನಾನು. ನನಗೆ ಅವತ್ತಿನ ದಿನದಲ್ಲಿ ಅಲ್ಲಿ ಹೇಳುವ ಕತೆ, ಅಲ್ಲಿ ಆಡಿಸುವ ಆಟಗಳು, ಅಷ್ಟಕ್ಕೆ ನಾವು ಖುಷಿ ಪಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಆಟ ಆಡೋಂಗಿಲ್ಲ, ಆಟ ಆಡೋದನ್ನು ನೋಡೋಂಗಿಲ್ಲ. ಎಲ್ಲಿರಬೇಕು ಅಂದರೆ ಒಂದು ಸ್ಕೂಲ್ನಲ್ಲಿರಬೇಕು, ಇಲ್ಲ ಮನೆಯಲ್ಲಿ ಕೆಲಸ ಮಾಡ್ತಿರಬೇಕು, ಅಥವಾ ಓದ್ತಾ ಇರಬೇಕು. ಇಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ಕದ್ದೋಗಿ ನಾನು ಆಟ ಆಡ್ತಿದ್ದೆ, ಶಾಖೆಯಲ್ಲಿ ಭಾಗವಹಿಸ್ತಿದ್ದೆ. ಆ ಆಟ ಕತೆ ಮತ್ತು ಅಲ್ಲಿ ಹೇಳುವಂಥ ಶ್ಲೋಕಗಳ ಕಾರಣದಿಂದಾಗಿ ಆಕರ್ಷಿತನಾಗಿ ಮತ್ತಷ್ಟು ಒಳಗಡೆ ಹೋದೆ. ನಾನು ಸಂಘದ ಒಳಗಡೆ ಹೋದ ಕೇವಲ 7-8 ವರ್ಷಕ್ಕೆ, ಅಂದರೆ 10 ವರ್ಷಗಳೇ. ನಾನು 76-77ರಲ್ಲಿ ಸಂಘಕ್ಕೆ ಹೋಗಿದ್ದು. 88ರಲ್ಲಿ ನಾನು ಸಂಘದ ಪ್ರಚಾರಕನಾದೆ. ಪ್ರಚಾರಕನ ಆದ ನಂತರ ನಾನು ಬೆಂಗಳೂರಿನ ಕಾರ್ಯಾಲಯಕ್ಕೆ ಬಂದಿದ್ದು 94ರಲ್ಲಿ. ಅಂದರೆ ನನಗೆ 93ರವರೆಗೆ ನಾನು ನಂಬಿದ್ದು ಸತ್ಯ ಅನ್ನುವಂಥದ್ದು ನನಗೆ ಗೊತ್ತಿತ್ತು. 93ರ ನಂತರ ಎಲ್ಲೋ ವ್ಯಕ್ತಿ ದೋಷವೋ ಏನೋ ದೋಷಗಳಿದೆ ಅನ್ನೋಂಥದ್ದು ಗೊತ್ತಾಯಿತು. ಅದಾದ ನಂತರ 93, 94, 95, 96 ಈ ವರ್ಷಗಳಲ್ಲಿ ನಾನಾಗಲೇ ಹೇಳಿದ್ನಲ್ಲ, ಕಾರ್ಯಾಲಯದಲ್ಲಿ ದತ್ತಾತ್ರೇಯ ಹೊಸಬಾಳೆ ಶಿಸ್ತನ್ನು ಪಾಲನೆ ಮಾಡ್ತಿರ್ಲಿಲ್ಲ. ನನಗೆ ಅವರಿಗೆ ಬೇಕಾದಷ್ಟಲ್ಲಿ ಜಗಳ ಆಗಿದೆ. ಎಷ್ಟು ಮಟ್ಟಿಗೆ ಅಂತಂದರೆ ವಿಕೋಪಕ್ಕೆ ಹೋಗೋಷ್ಟು ಮಟ್ಟಿಗೆ ಜಗಳ ಆಗಿದೆ. ಇದೆಲ್ಲವೂ ಆಗಿದ್ದು 96ರಲ್ಲಿ. ಅಂದರೆ ನಾನು ಸಂಘದ ಡಿಸಿಪ್ಲಿನನ್ನು ಪಾಲಿಸುವುದೇ ತಪ್ಪು ಅಂತ ಹೇಳಿ ಒಬ್ಬ ಸುಧೀರ್ ಹೇಳ್ತಾರೆ. ಅವರು ಬೆಂಗಳೂರಿನ ಮಹಾನಗರ ಪ್ರಚಾರಕ. ಅದಕ್ಕೆ ಹನುಮೇಗೌಡರನ್ನ ತೆಗಿತಿದ್ದೀವಿ ಅಂತ ಹೇಳ್ತಾರೆ. ನನ್ನ ವಿರುದ್ಧ ದತ್ತಾತ್ರೇಯ ಹೊಸಬಾಳೆ ಹೇಳ್ತಾರೆ, GR ಜಗದೀಶ್ ಅಂತ ಒಬ್ಬರು ಇರ್ತಾರೆ, ಅವರು ಹೇಳ್ತಾರೆ ಹನುಮೇಗೌಡರು ಕಾರ್ಯಾಲಯದಲ್ಲಿ ಇರಲಿಕ್ಕೆ ನಾಲಾಯಕ್ ಅಂತ ಹೇಳಿ, ಹಾಗಾಗಿ ಹನುಮೇಗೌಡರನ್ನ ತೆಗಿತೀವಿ ಅಂತ. ಯಾಕೆ? ಶಿಸ್ತನ್ನು ಪಾಲನೆ ಮಾಡಿದ್ದಕ್ಕೆ. ನನ್ನ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಹನುಮೇಗೌಡ ನಿಷ್ಠಾವಂತ ಮತ್ತು ಪ್ರಾಮಾಣಿಕನಾಗಿ ಕಟು ಶಿಸ್ತನ್ನು ಪಾಲನೆ ಮಾಡೋನು ಅಂತ. ಹೌದು, ಪಾಲನೆ ಮಾಡ್ತಿದ್ರಿ. ನಾನು ಹಾಗಾಗಿ ಇದನ್ನು ಸಹಿಸದೇ ಇದ್ದಂಥ ಕಾರಣಕ್ಕೋಸ್ಕರ ಅವರು ನನ್ನನ್ನು ಹೊರಗಡೆ ಹಾಕಬೇಕು ಅಂತ ಹೇಳ್ತಾರೆ. ಹಾಗಿದ್ದ ಮೇಲೆ ನಾನು ಹಾಕಿರ್ಬೇಕಲ್ಲಿ, ನಾನು ಹೋಗ್ತೀನಿ ಅಂತ. ಮನೆಗೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಮನೆಗೆ ಹೋದರೆ ಇಲ್ಲಿ ಮನೆ ಸಮಸ್ಯೆ, ಅಗೌರವ. ಇನ್ನು ಅಲ್ಲೇ ಇದ್ದರೆ ಇವರ ಈ ಅಯೋಗ್ಯರ ಜೊತೆಲಿ ಇರಲಿಕ್ಕಾಗಲ್ಲ. ಹಾಗಿದ್ರೆ ನಾನು ಏನು ಮಾಡಬೇಕು? ಆಗಲೇ ನಾನೊಂದು ಶಬ್ದವನ್ನು ಹೇಳಿದೆ. ನಾನು ಮತ್ತಷ್ಟು ಅವರ ಒಳಗಡೆನೆ ಮತ್ತಷ್ಟು ಜಹಾಕಂ ವಹಾಹಂ ಅಂತ ಹೇಳಿದ್ನಲ್ಲ, ಆ ರೀತಿಯಲ್ಲಿ ನಾನು ಅವರ ಜೊತೆಯಲ್ಲಿ ಹೊಂದಾಣಿಕೆಯಾಗಿ ಕೆಲಸ ಮಾಡ್ತಾ ಬಂದೆ. ಆಮೇಲೆ ಬೇರೆ ಬೇರೆ ಪರಿಸ್ಥಿತಿಗಳು ಬಂತು. ನಾನು ಸಂಘದಿಂದ ಹೊರಗಡೆ ಬಂದೆ, ಮದುವೆ ಆದೆ. ಮದುವೆ ಆದ ನಂತರ ನನ್ನ ಸಂಸಾರವನ್ನು ಹಾಳು ಮಾಡಿರೋ ಇದೇ RSSನವರು ನನಗೆ ಯಾವುದೇ ಹುದ್ದೆಗಳನ್ನು ಕೊಡಲಿಲ್ಲ, ಆದರೂ ಕೆಲಸ ಮಾಡ್ತಾ ಬಂದೆ. ಅಂದರೆ ನಾನು ಇದ್ದಕ್ಕಿದ್ದಾಗೆ ಈಚೆ ಬಂದವನು ಅಲ್ಲ, 40 ವರ್ಷ ಸಹಿಸ್ಕೊಂಡು ಇದ್ದವನಲ್ಲ. ನಾನು ನನ್ನ ಸ್ವಲ್ಪ ಹೆಚ್ಚು ಕಡಿಮೆ ಹೇಳಬೇಕು ಅನ್ನೋದಾದರೆ 20 ವರ್ಷ ನಾನು ಅಲ್ಲಿದ್ದೆ, ಇನ್ನು 20 ವರ್ಷ ನಾನು ಹೊರಗಡೆ ಇದ್ದೆ. ಅಂದರೆ ಹೊರಗಡೆ ಅಂದರೆ ಅಲ್ಲೇ ಇದ್ಕೊಂಡು ಮಾನಸಿಕವಾಗಿ ಹೊರಗಡೆ ಇದ್ದೆ. ಇದು 2 ಭಾಗದಲ್ಲಿ ಹೇಳಿದೆ. ಇನ್ನೊಂದು ಅತ್ಯಂತ ಮುಖ್ಯವಾದ ಭಾಗ ಏನು ಅಂತಂದರೆ, ಸಾವರ್ಕರ್ನ ಅಪ್ಪಟ ಭಕ್ತ ನಾನು. ಆದರೆ ಆ ಸಾವರ್ಕರ್ನ ಪುಸ್ತಕ ಆತ್ಮಾಹುತಿ, ಆ ಪುಸ್ತಕದಲ್ಲಿ ಎಲ್ಲಿಯೂ ಕೂಡ ಆತ ಸಾರಿ ಬರ್ಕೊಟ್ಟಂಥ ಕ್ಷಮಾಪಣೆ ಪತ್ರ ಬರೆದುಕೊಟ್ಟಿದ್ದು ಒಂದು ಶಬ್ದ ಇಲ್ಲ.
ಎಲ್ಲೂ ಇಲ್ಲ. ಇಂತಹ 10 ಹಲವು ವಿಷಯಗಳು ನಮಗೆ ಸುಳ್ಳಿನ ಮೂಲಕವೇ ನಮ್ಮ ತಲೆಯನ್ನು ಬದಲಾಯಿಸಿಬಿಟ್ಟಿದ್ರು. ಹಂಗಾಗಿ ನಾನು ಈಗ ಕಂಕ್ಲೂಡ್ ಯಾವ ರೀತಿ ಮಾಡಬಹುದು ಅಂತಂದರೆ, 40ನೇ ವಯಸ್ಸು ದಾಟಿದ ನಂತರ ಮನುಷ್ಯನಿಗೆ ಬುದ್ಧಿ ಹಲ್ಲು ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಬುದ್ಧಿ ಹಲ್ಲು ನನ್ನ ಸುಮಾರು 45ನೇ ವಯಸ್ಸಿಗೆ ಬಂತು. ಹಾಗಾಗಿ ನಾನು ಹೊರಗಡೆ ಬಂದ ನಂತರ ಹೊರ ಸಂಪರ್ಕಕ್ಕೆ ಸೇರಿದಾಗ ಇವೆಲ್ಲವೂ ಗೊತ್ತಾಯಿತು. ಆದರೆ ಇದರ ಮಧ್ಯದಲ್ಲಿ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಇದು ಎರಡಕ್ಕೂ ಸಂಘದಲ್ಲಿ ಹೇಳ್ಕೊಡ್ತಾ ಇದ್ದಂತಹ 2 ವಿಚಾರಗಳಿಂದ ಅನಿವಾರ್ಯವಾಗಿ ನಾನು ಅದನ್ನು ಹೌದು ಅಂತ ಒಪ್ಕೊಂಡ್ಬಿಟ್ಟಿದ್ದೆ. ಯಾಕೆಂದರೆ ಸಾವಿರಾರು ವರ್ಷಗಳ ಇತಿಹಾಸ ನಮ್ಮ ಭಗವಧ್ವಜಕ್ಕೆ, ಹೌದಲ್ವಾ, ನನಗನ್ನಿಸ್ತಿತ್ತು. ಹಾಗಾಗಿ ಇದನ್ನು ತೇಪೆ ಧ್ವಜ ಅಂತ ಹೇಳ್ತಿದ್ರು. ನಮ್ಮ ರಾಷ್ಟ್ರಧ್ವಜವನ್ನು ಕೇಸರಿ, ಬಿಳಿ, ಹಸಿರು ಹಿಂದೂ, ಮುಸ್ಲಿಂ ಮತ್ತು ಕ್ರಿಶ್ಚಿಯನರಿಗೆ ಕೊಟ್ಟಂತಹ ತೇಪೆ ಧ್ವಜ ಅಂತ ಕಾಂಗ್ರೆಸ್ಗೆ ಟೀಕೆ ಮಾಡ್ತಾ ಇದ್ರು. ಅದಕ್ಕೆ ಇದ್ರೂ ಇರಬಹುದು ಅನ್ನೋಂಥ ಒಂದು ಭಾವನೆ ಇತ್ತು ರಾಷ್ಟ್ರಧ್ವಜದ ಕಾರಣಕ್ಕಾಗಿ. ಇನ್ನು ರಾಷ್ಟ್ರಗೀತೆ ಜನಗಣಮನ, ಅದು ಈ ರೀತಿ ಯಾವುದು 2ನೇ ಜಾರ್ಜ್ ಈ ದೇಶಕ್ಕೆ ಬಂದಾಗ ಅವನಿಗೆ ಸ್ವಾಗತ ಗೀತೆ ಅಂತ ಹೇಳಿದರು. ಈ ಕಥೆಗಳಿಂದಾಗಿ ಅದ್ರ ಬಗ್ಗೆನೂ ನನಗಿದಿರಲಿಲ್ಲ. ಆದರೆ ಏನೇ ಆದರೂ ಸಂವಿಧಾನದ ಹಿನ್ನೆಲೆಯಲ್ಲಿ ಇವರು ಮಾಡಿದ ನಾಟಕ ಇದೆಯಲ್ಲ, ಅದೆಲ್ಲ ಆಗಿದ್ದು 90ರ ನಂತರ, ಅಂದರೆ 94ರ ನಂತರ. ಬಾಬ್ರಿ ಮಸೀದಿ 94ರ ನಂತರ ಈ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸ್ತಾರಲ್ಲ, ಆ ಸಂದರ್ಭದಲ್ಲಿ ನಾನು ಇದೇ ಯಾದವ ಸ್ಮೃತಿಯಲ್ಲಿದ್ದೆ. ಆಗ ಅನಿವಾರ್ಯವಾಗಿ ಬೇರೆಯವರಿಗೆ ಮೆಚ್ಚಿಸ್ಲಿಕ್ಕೆ ರಾಷ್ಟ್ರಧ್ವಜವನ್ನು ಹಾರಿಸ್ತಾ ಇದ್ವಿ. ಅಂದರೆ ಈಗ ಆ ಕಾಲಘಟ್ಟದಲ್ಲಿ ನಾನು ಆಗಲೇ ಒಂದಷ್ಟು ತಿಳುವಳಿಕೆ ಬಂದಿತ್ತು, ಆದರೆ ಅನಿವಾರ್ಯವಾಗಿ ನಾನು ಅಲ್ಲಿದ್ದೆ. ಹಾಗಾಗಿ ಎಲ್ಲ ನೋವುಗಳ ನಡುವೆ ಕೊರಗಿ ನರಳಿ ಇವತ್ತು ನಾನು ನಂದೇ ಗಟ್ಟಿ ಧ್ವನಿಯನ್ನು ಇಡ್ತಾ ಇದ್ದೀನಿ.